ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಮತ್ತೊಂದು ಸಂಕಷ್ಟ ಎದುರಾಯಿತಾ? ಈಗಾಗಲೇ ಗಣಿ ಪ್ರಕರಣದಲ್ಲಿ ಪ್ರಾಸಿಕ್ಯೂಷನ್ಗೆ ಲೋಕಾಯುಕ್ತ ಮನವಿ ಮಾಡಿದೆ. ರಾಜ್ಯಪಾಲರ ಅಂಗಳದಲ್ಲಿದೆ ಚೆಂಡು. ಆದರೆ ಇದರ ನಡುವೆನೇ ಎಚ್ಡಿಕೆಗೆ 14 ಎಕರೆ ಸರ್ಕಾರಿ ಭೂಮಿ ಒತ್ತುವರಿಯ ಟೆನ್ಷನ್ ಈಗ ಶುರುವಾಗಿದೆ. ಬಿಡದಿಯ ಕೇತಗಾನಹಳ್ಳಿಯಲ್ಲಿ 14 ಎಕರೆ ಭೂ ಕಬಳಿಕೆಯ ಆರೋಪ. ಒತ್ತುವರಿ ಸಂಬಂಧ ಸರ್ವೆ ನಡೆಸಿ ವರದಿಗೆ ಹೈಕೋರ್ಟ್ ಸೂಚಿಸಿತ್ತು. ಹೈಕೋರ್ಟ್ ಆದೇಶವನ್ನ ಪಾಲಿಸದ ಹಿನ್ನೆಲೆಯಲ್ಲಿ ನ್ಯಾಯಾಂಗ ನಿಂದನೆ ಅರ್ಜಿ ಸಲ್ಲಿಕೆಯಾಗಿದೆ. ಇವತ್ತು ಹೈಕೋರ್ಟ್ನಲ್ಲಿ ನ್ಯಾಯಾಂಗ ನಿಂದನೆ ಅರ್ಜಿಯ ವಿಚಾರಣೆ ಇದೆ. ಕಳೆದ ವಿಚಾರಣೆಯಲ್ಲಿ ಕಂದಾಯ ಇಲಾಖೆ ಪ್ರಧಾನ ಕಾರ್ಯದರ್ಶಿಯನ್ನ ತರಾಟೆಗೆ ತೆಗೆದುಕೊಳ್ಳಲಾಗಿತ್ತು. ರಾಜೇಂದ್ರ ಕಟಾರಿಯಾಗೆ ಹೈಕೋರ್ಟ್ ತರಾಟೆಗೆ ತೆಗೆದುಕೊಂಡಿತ್ತು. ಈಗ ಕೋರ್ಟ್ ಆದೇಶ ಪಾಲಿಸದೇ ಇದ್ರೆ ಜೈಲಿಗೆ ಕಳುಹಿಸುವ ಎಚ್ಚರಿಕೆಯನ್ನು ನೀಡಲಾಗಿತ್ತು. ಕಂದಾಯ ಇಲಾಖೆಯ ವಿರುದ್ಧ ಹೈಕೋರ್ಟ್ ಕೆಂಡಾಮಂಡಲವಾಗಿತ್ತು. ಇವತ್ತು ಹೈಕೋರ್ಟ್ಗೆ ಸರ್ವೆ ವರದಿ ಸಲ್ಲಿಕೆಯಾಗುವ ಸಾಧ್ಯತೆಯೂ ಇದೆ. ಇನ್ನು ಎಚ್ಡಿಕೆ ವಿರುದ್ಧ ಕೇತಗಾನಹಳ್ಳಿಯಲ್ಲಿ 14 ಎಕರೆ ಭೂ ಕಬಳಿಕೆ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ನಿಖಿಲ್ ಕುಮಾರಸ್ವಾಮಿ ಕೆಂಡ ಕಾರಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಕ್ರೋಶಗೊಂಡಿದ್ದಾರೆ. ರಾಜ್ಯ ಕಾಂಗ್ರೆಸ್ ಸರ್ಕಾರ ದ್ವೇಷದ ರಾಜಕಾರಣ ಮಾಡ್ತಾ ಇದೆ. 40 ವರ್ಷದ ಹಿಂದೆ ಜಮೀನು ಖರೀದಿ, ಆವಾಗ ಯಾಕೆ ಆರೋಪ ಮಾಡಲಿಲ್ಲ? ಈಗ ಕಾಂಗ್ರೆಸ್ 4-5 ಜನರನ್ನ ಕರೆಸಿ ಪ್ರತಿಭಟನೆ ಮಾಡಿಸ್ತಾ ಇದೆ. ಕಾನೂನಿನ ಮೂಲಕ ಸೂಕ್ತ ಉತ್ತರ ಕೊಡ್ತೀವಿ ಅಂತ ನಿಖಿಲ್ ಕುಮಾರಸ್ವಾಮಿ ಹೇಳ್ತಾರೆ. ಏನೇ ಪೊಲಿಟಿಕಲ್ ವೆಂಜೆನ್ಸ್ ಇವತ್ತು ನಮ್ಮ ವಿರುದ್ಧವಾಗಿ ಅವರು ಎಸೆಯಬಹುದು. ಇದನ್ನ ನಾವು ಎದುರಿಸ್ತಕ್ಕಂಥ ಒಂದು ಸಾಮರ್ಥ್ಯ ಇಟ್ಕೊಂಡಿದೀವಿ. ಅದಕ್ಕೆ ಸನ್ಮಾನ್ಯ ಕುಮಾರಣ್ಣ ಅವರ ನೈತಿಕವಾದಂತ ರಾಜಕಾರಣ, ಇಲ್ಲಿವರೆಗೂ ರಾಜಕಾರಣದ ಬದುಕಲ್ಲಿ ನೈತಿಕತೆ ಅಂತಕ್ಕಂಥ ಪದಕ್ಕೆ ಒಂದು ವ್ಯಾಲ್ಯೂ ಕೊಟ್ಟು ಬದುಕಿದೀವಿ ನಾವು. ಹಾಗಾಗಿ ಇದನ್ನ ಕಾನೂನಾತ್ಮಕವಾಗಿ ಯಾವ ರೀತಿ ನಾವು ಎದುರಿಸಬೇಕು ಎದುರಿಸ್ತೇವೆ. ಈ ಹೊಸದಾಗಿ ಮತ್ತೆ ಪಾಪ ಏನು ಪ್ರಾರಂಭ ಮಾಡಿದ್ದಾರೆ ಕಾಂಗ್ರೆಸ್ನವರು ಕೇತಗಾನಹಳ್ಳಿ ಜಮೀನು ವಿಚಾರವಾಗಿ, ಅವರೇ ಕೆಲವೊಂದಷ್ಟು ಜನ ಕಳಿಸಿ 40 ವರ್ಷದಿಂದ ಇಲ್ಲದೆ ಇದ್ದಂತ ಇಶ್ಯೂ ಈಗ ಎಲ್ಲಿಲ್ದೇ ಇಶ್ಯೂ ಉದ್ಭವ ಆಗ್ಬಿಡ್ತದ. ಯಾರೋ 4-5 ಜನ ನಿಲ್ಲಿಸಿ ಮೀಡಿಯಾ ಮುಂದೆ ಪಾಪ ಮಾತಾಡ್ತಾ ಇದ್ರು. ಯಾರೋ ಇಲ್ಲಿ ಮಾತಾಡ್ಲಿ ಎಲ್ಲ